ವರುಣಾರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆಯೋ ಮಳೆ. ವರುಣನ ಆರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗಿ ಹೋಗ್ತಾ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಮುಂದಿನ 3 ಗಂಟೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗ ಒಂದು ಕಡೆ ಮೆಸೇಜ್ ಅನ್ನು ಪಾಸ್ ಮಾಡಿದೆ. ಮಹಾಮಳೆಗೆ ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗದಲ್ಲಿ ನಿರಂತರ ಮಳೆ ಬರ್ತಾನೆ ಇದೆ. ಇನ್ನು ಕೊಡಗು, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು ಸಾಕಷ್ಟು ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗ್ತಾನೆ ಇದೆ. ಯಾಕಂದ್ರೆ ಮುಂಗಾರು ಆಲ್ರೆಡಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಮುಂಗಾರು ಎಂಟ್ರಿ ಕೊಡೋಕ್ಕಿಂತ ಮುಂಚೆನೇ ಮಳೆ ಶುರುವಾಗಿತ್ತು ಮಲೆನಾಡು ಭಾಗದಲ್ಲಿ. ಯಾಕಂದ್ರೆ ಮಲೆನಾಡಿಗರು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಈ ಕೆಲಸ ಕಾರ್ಯಗಳ ಮಾಡಲಿಕ್ಕೂ ಸಮಸ್ಯೆ. ಒಂದು ಕಡೆ ಕಾಫಿ ತೋಟದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಮರಗಳು ಬೀಳ್ತವೋ ಗೊತ್ತಾಗಲ್ಲ, ವಿದ್ಯುತ್ ಕಂಬಗಳು ಯಾವಾಗ ಧರೆಗುರುಳ್ತವೋ ಗೊತ್ತಾಗಲ್ಲ. ಹಾಗಾಗಿ ಒಂದು ಕಡೆ ವಾಹನ ಸಂಚಾರಕ್ಕೂ ಸಮಸ್ಯೆ, ರಸ್ತೆ ಸಂಪರ್ಕಗಳು ಕೂಡ ಕಟ್ಟಾಗ್ತಾ ಇರ್ತವೆ. ಮತ್ತು ಎಲ್ಲಂದ್ರಲ್ಲಿಗೂ ಹೊಂಡ ಗುಂಡಿಗಳು ಸೃಷ್ಟಿ ಆಗ್ತಾ ಹೋಗ್ತವೆ. ಯಾಕಂದರೆ ಮಲೆನಾಡು ಭಾಗದಲ್ಲೆಲ್ಲ ಎಲ್ಲ ಕಡೆಯೂ ಕೂಡ ಟಾರ್ ರಸ್ತೆ ಏನಿಲ್ಲ, ಮಣ್ಣು ರಸ್ತೆಗಳು ಸಾಕಷ್ಟು ಇರೋದ್ರಿಂದ ಸಹಜವಾಗಿ ಇಂತಹ ರಸ್ತೆ ಸಂಪರ್ಕ ಕಡಿತ ಆಗುವಂಥದ್ದು. ಆಮೇಲೆ ಗುಡ್ಡ ಕುಸಿತನೂ ದೊಡ್ಡ ಸಮಸ್ಯೆ. 2019ರಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕೊಟ್ಟಿಗೆಹಾರ, ಬಾಳೂರು, ಚೆನ್ನಹಡ್ಲು ಆ ಭಾಗದಲ್ಲೆಲ್ಲ ಸಾಕಷ್ಟು ಸಮಸ್ಯೆ ಆಗಿತ್ತು. ಯಾಕಂದರೆ ಗುಡ್ಡ ಕುಸಿತದಿಂದ ಅನೇಕ ಮರಗಳು ಕೂಡ ರಸ್ತೆಗೆ ಬಿದ್ದಿದ್ದು. ಅದನ್ನು ತೆರವು ಮಾಡಲಿಕ್ಕೆ ವಾರಗಟ್ಟಲೆ ಸಮಯ ಕೂಡ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ. ಯಾಕಂದರೆ ನಿರಂತರ ಮಳೆ ಬರ್ತಾ ಇರ್ತದೆ. ಮಳೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಅದ್ರ ಜೊತೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿ ಇರೋದ್ರಿಂದ ಮಲೆನಾಡು ಭಾಗದಲ್ಲಿ ಅನೇಕ ಮನೆಗಳಿಗೆ ಕರೆಂಟ್ ಇಲ್ಲ. ಈಗ ಕರಾವಳಿಯಲ್ಲೂ ಕೂಡ ಮುಂಗಾರು ಅಬ್ಬರಕ್ಕೆ ಕಡಲು ಈಗ ಪ್ರಕ್ಷುಬ್ಧವಾಗಿದೆ. ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೀನುಗಾರಿಕೆನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಅವರಿಗೂ ಸಮಸ್ಯೆ. ಮೈಸೂರು, ಹಾಸನ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಲೆನಾಡು ಕರಾವಳಿ ಸೇರಿದಂತೆ ಒಟ್ಟು 10 ಜಿಲ್ಲೆಗಳಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾರೆ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ. ಹಾಗಾಗಿ ಇನ್ನು ಮಲೆನಾಡು ಭಾಗದಲ್ಲೆಲ್ಲ ರೆಡ್ ಅಲರ್ಟ್ ಘೋಷಣೆ ಮಾಡಿದರೆ, ಇನ್ನು ಹಾಸನ ಆ ಭಾಗದಲ್ಲೆಲ್ಲ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಮಳೆ ಅಂತೂ ಎಲ್ಲ ಕಡೆ ಬರ್ತಾ ಇದೆ. ಆದರೆ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ಉಡುಪಿ, ಕಾರವಾರ ಭಾಗದಲ್ಲಿ ಆಗಸದಿಂದ ಬಕೆಟಲ್ಲಿ ನೀರು ಚೆಲ್ಲಿದಷ್ಟು ಮಳೆ ಆಗ್ತಾ ಇದೆ ಅಂತ ಅಲ್ಲಿಯ ನಿವಾಸಿಗಳು, ಅಲ್ಲಿಯ ಜನರಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಆಗ್ತಾ ಇಲ್ಲ ಅಲ್ಲಿಯ ನಿವಾಸಿಗಳಿಗೆ ಹೊರಗಡೆ ಬರಲಿಕ್ಕೆ. ಬರೀ ಮಳೆ ಬಂದರೆ ಹೇಗೋ ಸಹಿಸ್ಕೊಳ್ಬೋದು. ಮಳೆ ಜೊತೆಗೆ ಬಿರುಗಾಳಿ ಬರ್ತಾ ಇದೆ, ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ.